ಇರಾನಿನ ಒಂದು ರೋಗಿಷ್ಠ ರಿಜಿಮ್ ಮತ್ತು ಕಾಂಗ್ರೆಸ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಬಹಳ ಆಶ್ಚರ್ಯ ಹುಟ್ಟಿಸುವಂಥದ್ದು. ಯಾಕೆ ಕಾಂಗ್ರೆಸ್ ಈ ರೀತಿಯಲ್ಲಿ ವರ್ತಿಸ್ತಾ ಇದೆ ಅನ್ನುವಂಥದ್ದು ಇವತ್ತು ಜನ ಕೇಳ್ತಾ ಇದ್ದಾರೆ. ಸೊ ಇರಾನ್ ಕ್ರೈಸಿಸ್ಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಡೆದುಕೊಳ್ಳುವಂತಹ ರೀತಿ ಇವತ್ತು ದೇಶಾದ್ಯಂತ ಸಾಕಷ್ಟು ಚರ್ಚೆಗೀಡಾಗಿದೆ. ಮುಖ್ಯವಾಗಿ ಯಾವ ಕಾಂಗ್ರೆಸ್ ಭಾರತದ ಪರ ನಿಲ್ಬೇಕಾಗಿತ್ತು ಅದು ಇವತ್ತು ಇರಾನ್ ಪರ ನಿಲ್ತಾ ಇದೆಯಾ ಅನ್ನುವಂಥ ಒಂದು ಅನುಮಾನ. ಆದರೆ ತನ್ನ ರಾಜಕೀಯ ಬೇಳೆ ಬೇಯಿಸಲಿಕ್ಕೋಸ್ಕರ ಕಾಂಗ್ರೆಸ್ ಇರಾನ್ ಪರ ನಿಲ್ತಾ ಇದೆಯಾ, ಅದರ ನಿಲುವು ಎತ್ತ ಕಡೆ ಇದೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೀಡಾಗ್ತಾ ಇದೆ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ವೀಕ್ಷಕರೇ ನೋಡಿ, 2026 ಮಾರ್ಚ್ನಲ್ಲಿ ಗ್ಲೋಬಲ್ ಆಯಿಲ್ ಕ್ರೈಸಿಸ್ ತೀವ್ರ ಮಟ್ಟಕ್ಕೆ ಏರಿಕೆ ಆಯಿತು. ಮುಖ್ಯವಾಗಿ ಇದಕ್ಕೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಬಿಕ್ಕಟ್ಟು ಆಗಿರುವಂಥದ್ದು. ಸೊ ಅಲ್ಲಿನ ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ IRGC ಬಹಳ ಪ್ರಬಲವಾಗಿ ಈ ಅಮೆರಿಕ ಮತ್ತು ಇಸ್ರೇಲ್ನ ವಿರುದ್ಧ ಪ್ರತೀಕಾರ ತೀರಿಸ್ಕೊಳ್ಳಿಕ್ಕೆ ಅಲ್ಲಿ ಪ್ರಯತ್ನ ಪಡ್ತಾ ಇರುವಂಥದ್ದು. ಸೊ ಯಾವುದೇ ಕಾರಣಕ್ಕೂ ಶರಣಾಗತಿ ಆಗೋದಿಲ್ಲ ಅಂತ ಹಠಮಾರಿ ಧೋರಣೆಯನ್ನು ತಾಳ್ಕೊಂಡು ಅದು ತೀವ್ರವಾದ ಯುದ್ಧವನ್ನು ಮಾಡ್ತಾ ಇದೆ. ಸೊ ಜೊತೆಗೆ ಗಲ್ಫ್ ರೀಜನ್ ಅಲ್ಲಿ ಉಂಟಾಗಿರುವಂಥ ಕ್ರೈಸಿಸ್. ಸೊ ಇದರಿಂದಾಗಿ ಇವತ್ತು ಆಯಿಲ್ ಮತ್ತು ಗ್ಯಾಸ್ ಶಿಪ್ಪಿಂಗ್ ರೂಟ್ ಮೇಲೆ ತೊಂದರೆ ಆಗಿರುವಂಥದ್ದು. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ನ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸ್ತಾ ಇದೆ. ಸೊ ಇದು ಮೇಜರ್ ಡಿಸರಪ್ಷನ್ ಆಗಿರುವಂಥದ್ದು. ಗ್ಲೋಬಲ್ ಎನರ್ಜಿ ಸಪ್ಲೈ ಮೇಲೆ ಬಹಳ ಸಮಸ್ಯೆ ಆಗಿರುವಂಥದ್ದು. ಇದಕ್ಕೂ ಮೋದಿಗೆ ಏನು ಸಂಬಂಧವಿದೆ? ಸೊ ಆದರೆ ಕಾಂಗ್ರೆಸ್ ನಡೆಸ್ಕೊಳ್ತಂತಹ ರೀತಿ, ಅದು ಮಾಡ್ತಾ ಇರುವಂಥ ಆರೋಪಗಳೇ ಅತ್ಯಂತ ವಿಚಿತ್ರವಾಗಿದೆ. ಇರಾನ್ ಏನು ಹೇಳುತ್ತೆ ನೋಡಿ, ಮುಂದಿನ ದಿವಸಗಳಲ್ಲಿ ಈ ಕ್ರೈಸಿಸ್ ಇನ್ನೂ ತೀವ್ರವಾಗುತ್ತೆ, ಪ್ರತಿ ಬ್ಯಾರಲ್ ಕ್ರೂಡ್ ಆಯಿಲ್ ಪ್ರೈಸ್ $200 ಏರಿಕೆ ಆಗುತ್ತೆ, ಸ್ಟೇಟ್ ಆಫ್ ಹಾರ್ಮುಜನ್ನು ನಾವು ಬಂದ್ ಮಾಡ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಸೊ ಇರಾನ್ನ ನೂತನ ಸರ್ವಾಧಿಕಾರಿ ಕೂಡ ಈ ಹಾರ್ಮುಜ್ ಜಲಸಂಧಿಯನ್ನು ಒಂದು ಅಸ್ತ್ರವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸರ್ವವಿದಿತ. ಸೊ ಈಗ ಟ್ರಂಪ್ ಕೂಡ ಬೇರೆ ಬೇರೆ ದೇಶಗಳನ್ನು, ಚೀನಾ, ಜಪಾನ್, ಬ್ರಿಟನ್ ಇತ್ಯಾದಿ ದೇಶಗಳನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನೀವು ನಿಮ್ಮ ನೌಕೆಗಳನ್ನು, ಯುದ್ಧ ನೌಕೆಗಳನ್ನು ಹಾರ್ಮುಜ್ ಸ್ಟ್ರೈಟ್ ಬಳಿ ತನ್ನಿ ಅಂತ ಅವರು ರಿಕ್ವೆಸ್ಟ್ ಮಾಡುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂದರೆ ಜಾಗತಿಕ ಆಯಿಲ್ ಕ್ರೈಸಿಸ್ ಆ ಮಟ್ಟದಲ್ಲಿ ಬಿಗಡಾಯಿಸಿದೆ. ಮತ್ತೊಂದು ಕಡೆ ಇರಾನ್ ಈ ರೀತಿ ವಾರ್ನಿಂಗ್ ಮಾಡುವಂಥದ್ದು, ಸುಮಾರು 400 ಬಿಲಿಯನ್ ಬ್ಯಾರಲ್ ಆಯಿಲ್ ಈ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಸೊ ಇದನ್ನು ಕೂಡ ನಾನು ಇರಾನ್ ಇದರ ಸಾಗಣೆಗೆ ಅಡ್ಡಿಪಡಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಇಂಡಿಯಾಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಇದರ ಕಾನ್ಫ್ಲಿಕ್ಟಿನ ಎಫೆಕ್ಟ್ ಇವಾಗ ಉಂಟಾಗಿರುವಂಥದ್ದು. ಸೊ ಹಾಗಾಗಿ ಪ್ರತಿಯೊಂದು ದೇಶ ಕೂಡ ತನ್ನ ನಾಗರಿಕರ ಹಿತಾಸಕ್ತಿಗೆ ಪ್ರಯತ್ನ ಪಡ್ತಾ ಇದೆ. ಸೊ ಒಂದು ಕಡೆ ಗಲ್ಫ್ನಲ್ಲಿ ಇವತ್ತು ಪೆಟ್ರೋಲ್, ಡೀಸೆಲ್ ಮತ್ತು LPG ಪ್ರೈಸ್ ಏರಿಕೆ ಆಗಲಿಕ್ಕೆ ಇದು ಮುಖ್ಯವಾದ ಕಾರಣ ಆಗಿದೆ. ಸೊ ಹಾಗಾಗಿ ಮತ್ತೊಂದು ಕಡೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ಯಾಕೆ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋದು ಇಲ್ಲಿ ಬಹಳ ಪ್ರಶ್ನೆ ಮಾಡಲೇಬೇಕಾಗಿದೆ. ಯಾಕಂದರೆ ಮೊದಲ ಆರಂಭದಲ್ಲಿ ಏನು ಹೇಳಿದ್ರು, ಈ ಅಯತಲ್ಲಾ ಖಮೇನಿ ಹತ್ಯೆಯ ನಂತರ ಯಾಕೆ ತಕ್ಷಣ ನೀವು ರಿಯಾಕ್ಟ್ ಮಾಡಲಿಲ್ಲ, ಶ್ರದ್ಧಾಂಜಲಿ ಕೊಟ್ಟಿಲ್ಲ, ಖಂಡಿಸಲಿಲ್ಲ ಅಂತ ದೊಡ್ಡ ಒಂದು ಗಲಾಟೆ ಮಾಡಿದರು. ಸೊ ಇವನ್ ಸೋನಿಯಾ ಗಾಂಧಿ ಕೂಡ ಅದನ್ನೇ ದೊಡ್ಡ ಒಂದು ಇಶ್ಯೂ ಥರ ಅನ್ನು ಹೇಳಿದರು. ಸೊ ಮೋದಿ ಸರ್ಕಾರ ಖಮೇನಿಯವರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಮೌನ ತಾಳಿದೆ, ನ್ಯೂಟ್ರಲ್ ಆಗಿಲ್ಲ. ಸೊ ಈ ರೀತಿ ಅಂದರೆ ಇಸ್ರೇಲ್ ಪರವಾಗಿದೆ ಅನ್ನುವಂಥದ್ದು ಧಾಟಿಯನ್ನು ಅವರು ಹೇಳಿದರು. ಇದೊಂದು ಕಡೆ ಆದರೆ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಸ್ವಲ್ಪನಾದರೂ ಅರ್ಥ ಮಾಡಬೇಕು ಕಾಂಗ್ರೆಸ್. ನೋಡಿ, ಹಾರ್ಮುಜ್ ಜಲಸಂಧಿಯಲ್ಲಿ ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ ಕಳೆದ 2 ವಾರಗಳಿಂದ ಈಚೆಗೆ. IRGC ಬಿಡ್ತಾನೇ ಇಲ್ಲ ಅಲ್ಲಿ ಯಾವುದೇ ಹಡಗನ್ನು ಹೋಗಲಿಕ್ಕೆ. ಅಲ್ಲಿ ವಾಟರ್ ಬಾಂಬನ್ನು ಉಡಾಯಿಸ್ತಾ ಇದೆ, ಡ್ರೋನ್ಗಳನ್ನು ಹಾರಿಸ್ತಾ ಇದೆ, ಸಣ್ಣ ಪುಟ್ಟ ಕ್ಷಿಪಣಿಗಳನ್ನು ಉಡಾಯಿಸ್ತಾ ಇದೆ. ಯಾಕಂದರೆ ಕೇವಲ 33 ಕಿಲೋಮೀಟರ್ ಅಗಲ ಕಿರಿದಾದಂತಹ ಜಲಸಂಧಿ ಅದು. ಜಗತ್ತಿನ 20%ಗೂ ಹೆಚ್ಚು ಆಯಿಲ್ ಮತ್ತು ಅನಿಲ ಸಾಗಣೆ ಆಗುವಂತಹ ಒಂದು ದಾರಿ ಅದು, ಜಲಮಾರ್ಗ ಅದು. ಸೊ ಅಲ್ಲಿ ಈ ರೀತಿಯಾಗಿ ನೋ ಗೋ ಝೋನನ್ನು ಇರಾನ್ ಮಾಡಿರುವಂಥದ್ದು, ಥ್ರೆಟನಿಂಗ್ ಮಾಡ್ತಾ ಇರುವಂಥದ್ದು. ಸೊ ಭಾರತಕ್ಕೂ ಕೂಡ ಗಲ್ಫ್ನಿಂದಲೇ ಸುಮಾರು 85% ಕ್ರೂಡ್ ಆಯಿಲ್ ಬರ್ತಾ ಇರುವಂಥದ್ದು. 85% ಈಗಲೂ ಕೂಡ ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಆಯಿಲ್ ಬರಬೇಕು. ಅದು ಈ ಹಾರ್ಮುಜ್ ಜಲಸಂಧಿಯ ಮೂಲಕ ತಾನೇ ಭಾರತಕ್ಕೆ ಹೆಚ್ಚು ಬರಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಕ್ರೈಸಿಸ್ ಉಂಟಾಗಿರುವಂಥದ್ದು. ಇದನ್ನ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಬೇಡವೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಸೊ ಇರಾನ್ ಬಹಳ ಒಂದು ಸಿನ್ಸಿಸ್ಟರ್ ಗೇಮನ್ನು, ಬಹಳ ಪ್ರಳಯಾಂತಕಾರಿ ಆಟವನ್ನು ಇಲ್ಲಿ ಆಡ್ತಾ ಇರ್ತದೆ. ಒಂದು ಕಡೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿ ತೊಂದರೆ ಕೊಡ್ತಾ ಇರುವಂಥದ್ದು. ಸೊ ಮತ್ತೊಂದು ಕಡೆ ಒಮಾನ್ಗೆ ಇರ್ಬೋದು, ಬೇರೆ ಗಲ್ಫ್ ರಾಷ್ಟ್ರಗಳಿಗೆ ಅಲ್ಲೂ ಕೂಡ ಅಟ್ಯಾಕ್ ಮಾಡ್ತಾ ಇರುವಂಥದ್ದು. ಅಮೆರಿಕದ ಮಿಲಿಟರಿ ನೆಲೆ ಇರ್ಬೋದು, ಇಸ್ರೇಲಿನ ತಾಣಗಳ ಮೇಲೆ ಬಹಳ ತೀವ್ರವಾದಂಥ ಅಟ್ಯಾಕನ್ನು ಮಾಡ್ತಾ ಇರುವಂಥದ್ದು. ಸೊ ಒಮಾನ್ ಪೋರ್ಟ್ ಮೇಲೆ ಕೂಡ ಇರಾನ್ನ ಸೇನೆ ದಾಳಿ ಮಾಡಿರುವಂಥದ್ದು.
ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಅಲ್ಲಿನ ತೈಲ ಘಟಕಗಳ ಮೇಲೆ ಅಟ್ಯಾಕ್ ಮಾಡಿದೆ. ಬಹ್ರೇನ್, UAE, ಸೌದಿ ಅರೇಬಿಯಾ ಇತ್ಯಾದಿಗಳಲ್ಲಿ ಅಮೆರಿಕದ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಮೆರಿಕದ ಮೂಲಸೌಕರ್ಯ ತಾಣಗಳನ್ನು ಗುರಿ ಇಟ್ಕೊಂಡು ಡ್ರೋನ್ ಅಟ್ಯಾಕ್ ಮಾಡಿರುವಂಥದ್ದು. ಸೊ ಈ ಎಲ್ಲ ಕಾರಣಗಳಿಂದಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಇದಾಗಿದೆ. ಹಾಗಾದರೆ ಕಾಂಗ್ರೆಸ್ ಯಾಕೆ ಈ ರೀತಿಯಾಗಿ ಒಂದು ವಿದ್ರೋಹಿ ಹೇಳಿಕೆಗಳನ್ನು ನೀಡ್ತಾ ಇದೆ? ಇಂತಹ ಒಂದು ಕ್ರೈಸಿಸ್ ಸಂದರ್ಭದಲ್ಲಿ ಭಾರತ 85%ಗೂ ಹೆಚ್ಚು ಆಯಿಲ್ ಅನ್ನು ಗಲ್ಫಿಂದ ಆಮದು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಡಿಸರಪ್ಷನ್ ಸ್ವಲ್ಪ ಅದರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋಂಥದ್ದು ಕಾಮನ್ ಮ್ಯಾನ್ಗೆ ಕೂಡ ಗೊತ್ತಿರುವಂಥ ಸಂದರ್ಭದಲ್ಲಿ ಯಾಕೆ ದಿಕ್ಕು ತಪ್ಪಿಸುವ ಹೇಳಿಕೆಗಳನ್ನು ಕಾಂಗ್ರೆಸ್ ಕೊಡ್ತಾ ಇದೆ? ಅದರ ನಿಲುವು ಏನು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಮತ್ತು ಏನಂದ್ರೆ ಕಾಂಗ್ರೆಸ್ ಲೀಡರ್ಶಿಪ್ ಅವ್ರು ಹೇಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ, ಜಯರಾಮ್ ರಮೇಶ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ US ಇಸ್ರೇಲ್ ಸ್ಟ್ರೈಕ್ ಅನ್ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಈ ವಿಚಾರದಲ್ಲಿ ಇಂಡಿಯಾದ ರಾಜತಾಂತ್ರಿಕ ನಿಲುವು ಬಹಳ ದುರ್ಬಲವಾಗಿದೆ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಯಾಕೆ ನಿಜವಾಗಿ ಅರ್ಥ ಆಗ್ತಾ ಇಲ್ಲ. ಕ್ರೈಸಿಸ್ ಸಂದರ್ಭದಲ್ಲಿ ಪಕ್ಷ ಭೇದ ಮರೆತು ದೇಶದ ಜೊತೆಗೆ ಇರುವಂಥದ್ದು ಮುಖ್ಯ ಅಲ್ವಾ? ದೇಶದ ರಾಜತಾಂತ್ರಿಕ ನೀತಿಗಳನ್ನು ಸದಾ ಟೀಕಿಸ್ತಾ ಬಂದರೆ ಇಂಥ ಸಂದರ್ಭದಲ್ಲಿ ರಾಜಕಾರಣ ಬೇಕೇ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ. ಜೊತೆಗೆ ವೋಟ್ ಬ್ಯಾಕ್ ಅಪೀಸ್ಮೆಂಟ್ ಮಾಡ್ತಾ ಇದೆಯೇ ಅನ್ನುವಂಥದ್ದು. ಸೊ ಕಾಂಗ್ರೆಸ್ ಏನು ಮಾಡ್ತಾ ಇದೆ, ಅಯತುಲ್ಲಾ ಖೊಮೇನಿಯ ಹತ್ಯೆಯ ನಂತರ ಈ IRGCಯ ರೋಗ್ಯೂ ಆಟಿಟ್ಯೂಡನ್ನು ಕಾಂಗ್ರೆಸ್ ಯಾಕೆ ಖಂಡಿಸಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಇದೆ. ಅಂದರೆ ಮುಖ್ಯವಾಗಿ ಮುಸ್ಲಿಂ ಮತ ಬ್ಯಾಂಕನ್ನು ಓಲೈಸುವ ಸಲುವಾಗಿ IRGCಯ ಕೃತ್ಯಗಳನ್ನು, ದುಷ್ಕೃತ್ಯಗಳನ್ನು, ಆಟಾಟೋಪಗಳನ್ನು ಕಾಂಗ್ರೆಸ್ ಖಂಡಿಸ್ತಾ ಇಲ್ವಾ ಅನ್ನೋದು ಕೂಡ ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಜನ ಕೇಳ್ತಾ ಇದ್ದಾರೆ ಅದನ್ನು. ನಾವು ಪ್ರಶ್ನೆ ಮಾಡೋದಕ್ಕಿಂತ ಮುಖ್ಯವಾಗಿ ಜನ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಇವತ್ತು. ಯಾಕೆ IRGCಯ ಈ ಮನಸ್ಥಿತಿಯನ್ನು ಕಾಂಗ್ರೆಸ್ ಖಂಡಿಸ್ತಾ ಇಲ್ಲ ಅನ್ನುವಂಥದ್ದನ್ನು. ಸೊ ಆದರೆ ಮುಸ್ಲಿಂ ವೋಟ್ ಬ್ಯಾಂಕ್ನ ಅಪೀಸ್ಮೆಂಟ್ ಪೊಲಿಟಿಕ್ಸನ್ನು ಮಾಡ್ತಾ ಇದೆಯಾ ಕಾಂಗ್ರೆಸ್ ಅನ್ನುವಂಥದ್ದು. ಎರಡದಾಗಿ ಆಂಟಿ ಇಂಡಿಯಾ ನರೇಟಿವನ್ನು ಯಾಕೆ ಮಾಡ್ತಾ ಇದೆ? ಇವನ್ ಚೀನಾದ ಕೂಡ ಒಂದು ರೀತಿಯಲ್ಲಿ ಇರಾನ್ನ ರಿಜಿಮ್ ಪರವಾಗಿ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ಒಂದು ತಟಸ್ಥ ಧೋರಣೆಯನ್ನು ತಳೆದಿದೆ. ಇರಾನ್ ಪರವಾಗಿ ಈ ಚೀನಾ ಎಲ್ಲೂ ಕೂಡ ಒಂದೇ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ, ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಸೊ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ರೀತಿಯ ಹೇಳಿಕೆಗಳನ್ನು ಕೊಡೋದು ಯಾಕೆ? ಭಾರತ ಒಂದು ಬ್ಲೈಂಡ್ಲಿ ಒನ್ ಸೈಡ್ ನಿಂತ್ಕೊಂಡಿದೆ ಅಂತ ಯಾವುದೇ ಒಂದು ಆಧಾರ ಇಲ್ಲದೆ ಹೇಳುವಂಥದ್ದು ಯಾಕೆ? ಸೊ ಹಾಗಿದ್ರೆ ಇರಾನ್ ಮತ್ತು ಇಸ್ರೇಲ್, ಅಮೇರಿಕ ಈ ಸಂಘರ್ಷದಲ್ಲಿ ಭಾರತ ಯಾವುದು ಇರಾನ್ ಪರವಾಗಿ ನಿಲ್ಲಬೇಕಾಗಿತ್ತಾ? ಯಾಕೆ ಕಾಂಗ್ರೆಸ್ ಈ ರೀತಿಯಾಗಿ ಹೇಳ್ತಾ ಇದೆ? IRGCಯ ಕುಕೃತ್ಯಗಳನ್ನು, ದುಷ್ಕೃತ್ಯಗಳನ್ನು ಭಾರತ ಸಪೋರ್ಟ್ ಮಾಡಬೇಕಂತ ಕಾಂಗ್ರೆಸ್ ಬಯಸ್ತಾ ಇದೆಯಾ? ಇದು ಶೇಮ್ಫುಲ್ ಅಲ್ವಾ? ಆಮೇಲೆ ಇನ್ನೊಂದು ನೋಡಿ, ಮೋದಿಯವರು ಈ ಯುದ್ಧ ಆಗೋದಕ್ಕಿಂತ ಮುಂಚೆ ಇಸ್ರೇಲ್ಗೆ ಭೇಟಿ ನೀಡಿದ್ರು. ಯಾರಿಗೂ ಗೊತ್ತಿರಲಿಲ್ಲ ಆಗ ಇಷ್ಟು ದೊಡ್ಡ ಘನಘೋರವಾದಂತಹ ಯುದ್ಧ ಸಂಭವಿಸುತ್ತೆ ಅಂತ. ಆದರೆ ಕಾಂಗ್ರೆಸ್ ಏನು ಹೇಳುತ್ತೆ ಅಂದರೆ, ಇಸ್ರೇಲ್ ವಿಸಿಟ್ ಮಾಡಿದ್ದಕ್ಕೆ, ಮೋದಿಯವರು ಇಸ್ರೇಲ್ಗೆ ಹೋಗಿದ್ದಕ್ಕೆ ತುಂಬ ಟೀಕೆಯನ್ನು ಮಾಡ್ತಾ ಇದೆ. ಸೊ ಇದು ನಿಜವಾಗಿ ಕೂಡ ಒಂದು ರೀತಿಯಲ್ಲಿ ಬಹಳ ಒಂದು ವಿದ್ರೋಹ ಕೃತ್ಯ ಅಲ್ವಾ? ಯಾಕೆ ಟೀಕೆ ಮಾಡಬೇಕು? ಹಾಗಿದ್ರೆ ಒಂದು ದೇಶದ ಪ್ರಧಾನಿಯಾಗಿ ವಿದೇಶಗಳಿಗೆ ರಾಜತಾಂತ್ರಿಕ ಉದ್ದೇಶಗಳಿಗೋಸ್ಕರ ಪ್ರವಾಸ ಮಾಡುವಂಥದ್ದು ತಪ್ಪ? ಬಹಳ ವಿಚಿತ್ರ ಅಂತ ಅನ್ಸಲ್ವಾ? ಸೊ ಹಾಗಾಗಿ ಜೊತೆಗೆ ಈ ರೀತಿಯ ಒಂದು ಕ್ರೈಸಿಸ್ ಉಂಟಾಗಿರುವ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಕೊಡುವಂಥದ್ದು ಭಾರತೀಯರಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನರಲ್ಲಿ ಯಾವ ಒಂದು ಅಭಿಪ್ರಾಯ ಉಂಟಾಗುತ್ತೆ ಅನ್ನೋದನ್ನು ಕೂಡ ಕಾಂಗ್ರೆಸ್ ಒಂದು ರಾಜಕೀಯ ಪಕ್ಷವಾಗಿ, ಸುದೀರ್ಘ ಇತಿಹಾಸ ಇರುವಂತಹ ಒಂದು ಪಕ್ಷವಾಗಿ ಇವತ್ತು ಯೋಚನೆ ಮಾಡಬೇಕಾಗಿದೆ. ಸೊ ಜೊತೆಗೆ ಹರ್ಮುಜ್ ಜಲಸಂಧಿಯ ಬಿಕ್ಕಟ್ಟಿನಿಂದ ಭಾರತಕ್ಕೆ ಉಂಟಾಗಿರುವಂತಹ ಪರಿಣಾಮಗಳ ಬಗ್ಗೆ ಕೂಡ ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಹೇಳಿಕೆಯನ್ನು ಕೊಡುವಂಥದ್ದು ಉತ್ತಮ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. Wow.